ನಡಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿ ಮನ್ಕೋಗೋಣ ನಡಿ. ಎಷ್ಟೊತ್ತಂತ ಹಿಂಗೆ ನಿಂತ್ಕೊಂಡಿರೋದ? ಹಾಗೆ ಮಾಡಿಸಮ್ಮ, ಮಾಡಿಸು ಆಣೆ ಪ್ರಮಾಣ ಮಾಡಿಸು. ನಂಗೆ ಎಮ್ಮನ್ಕ ಏನು ಸಂಬಂಧ ಇಲ್ಲ ಅಂತ ಬಿಟ್ಬಿಡೋಣ ಅಂತ. ಯಾಕೆ ಸುಮ್ಮನೆ? ನಾನೇನು ಏನು ತಪ್ಪು ಮಾಡಿಲ್ಲ. ನಾನೇ ಆಣೆ ಪ್ರಮಾಣ ಮಾಡಬೇಕು. ನಾನು ಬರಲ್ಲ. ನಾನು ತಪ್ಪು ಮಾಡಿದ್ರೆ ತಾನೇ? ಎಲ್ಲರಿಗೂ ನಮಸ್ಕಾರ. ದಾಮನ ಮಕ್ಕಳ ಸ್ಟೋರಿ 3-4 ದಿವಸದಿಂದ ವೀಲ್ಸೇ ಬರ್ತಾ ಇಲ್ಲ. ಬೇಡ ಈ ಸ್ಟೋರಿ ಹೊಸ ಸ್ಟೋರಿ ಮಾಡಿ ಅಂತಂದ್ರು. ಹೊಸ ಸ್ಟೋರಿನೇ ತೊಗೊತೀನಿ, ಚೆನ್ನಾಗಿರೋ ಸ್ಟೋರಿ, ಹಳ್ಳಿದು ಮತ್ತು ಫ್ಯಾಮಿಲಿ ನೋಡಿ. ಬೇಡ ಅಂತಂದರೆ ಅದನ್ನು ತೆಗೆದುಬಿಡೋಣ. ಯಾಕಂತಂದರೆ ಯಾರೂ ನೋಡಲಿಲ್ಲ ಅಂತಂದರೂ ನಾನು ವಿಡಿಯೋ ಮಾಡಿ ವೇಸ್ಟ್ ಅಲ್ವಾ? ನೋಡಿ ಆಲೋಚನೆ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಯಾಕಂದರೆ 3-4 ದಿವಸದಿಂದ ನೋಡ್ತಾ ಇದ್ದೀನಿ, ಅದು ವ್ಯೂಸೇ ಬರ್ತಾಯಿಲ್ಲ. ಬೇರೆ ಸ್ಟೋರಿ, ಒಳ್ಳೆ ಸ್ಟೋರಿ ತೊಗೊತೀನಿ. ನೀವೇನಾದರೂ ಅದು ಬೇಡ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಹೊಸ ಸ್ಟೋರಿನ ಶುರು ಮಾಡ್ತೀನಿ. ನಾಳೆನೇ ಹೊಸ ಸ್ಟೋರಿ ಶುರು ಮಾಡ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ. ನಾನು ಆವಾಗಿಂದ ನೋಡ್ತಾ ಇದ್ದೀನಿ. ಎಷ್ಟು ತಾಳ್ಮೆಯಿಂದ ಇರೋದು ನಾನು. ಎಲ್ಲದಕ್ಕೂ ಒಂದೊಂದು ಏನಾದರೂ ಒಂದು ಹೇಳ್ತೀಯಾ? ಕರೆಕ್ಟಾಗಿ ಮಾತಾಡೋಂಗಿದ್ರೆ ಮಾತಾಡೋ, ಇಲ್ಲ ಅಂತಂದರೆ ನಾವು ಹೇಳ್ದಂಗೆ ಕೇಳೋ. ಹಾಕೋ, ಇನ್ನೂ ಒಂದು 2 ಹಾಕೋ. ರುದ್ರ ಒಯ್ಬೇಡ ಕಲ್ದಿಲ್ಲಪ್ಪ. ಯಾಕೆ ಒಯ್ತಾ ಇರೋದು ನೀನು? ರುದ್ರ ಯಾಕೆ ಇವಾಗ ನೀನು ಹೊಡಿತಾ ಇರೋದು ಸುಮ್ಮನೆ? ಕಲ್ದಿಡಕ್ಕಾಗಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ನಾನೇನು ತಪ್ಪು ಮಾಡಿಲ್ಲ ಅಂತ ನವರಂಗಿ ಆಟಗಳಾಡ್ತಾ ಇದೆಯಾ ನೀನು ಇಲ್ಲೇ? ಏನದು ಅದನ್ನ ಒಪ್ಕೊಬೇಕು. ಮುಂದಿನ ಕೆಲಸ ನೋಡಬೇಕು. ಮುಂದೆ ಏನಾಗ್ತದೋ ಓದ್ತದೋ ಅದನ್ನ ಮುಂದಿನ ಆಲೋಚನೆ. ಇವಾಗ ಅದೇನೈತೆ ಹೇಳು. ಇವಾಗ ಅಳ್ಕನಿಕ ಸಂಬಂಧ ಇಲ್ಲ ತಾನೇ? ನೋಡ್ದೇನಮ್ಮ, ನೋಡ್ದ ಬಾಯಿ ಏನೇನೋ ಬಿಡ್ತಾನೇನೋ. ಈತ ನನ್ನ ಮಕ್ಕಳನ್ನ ಏನು ಮಾಡಬೇಕು? ಅಯ್ಯೋಣ, ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ. ಏನೋ ಆಗಿದ್ದಾಯ್ತು, ಹೋಗಿದ್ದಾಯ್ತು. ನಾನು ಒಂದಷ್ಟು ದುಡ್ಡು ಕೊಡ್ತೀನಿ, ನೀನು ಒಂದಷ್ಟು ದುಡ್ಡು ಕೊಟ್ಟು ಅವ್ರನ್ನ ಕಳಿಸು. ಏನೋ ಹಂಗಂತ ಹೇಳ್ಬಿಟ್ಟು ಮನೆಗೆ ತಂದು ಇಕ್ಕಣಕತ್ತದ? ಇದೊಳ್ಳೆ ಸರ್ ಹೋಯ್ತಲ್ಲ. ಸಾಕು ಬಾಯಿ ಮುಚ್ಚಮ್ಮ. ನಿನ್ನ ಮಗಳಿಗೆ ಈ ಅನ್ಯಾಯ ಆಗಿದ್ದಿದ್ರೆ ನೀನು ಮಾತು ಮಾತಾಡ್ತಾ ಇದ್ದ? ಏನು ಮಾತಂತ ಮಾತಾಡ್ತೀಯಮ್ಮ? ನೀನು ನೋಡಿ 4 ಜನ ಕಲಿಬೇಕು ಅಂತ ಮಾತು ಮಾತಾಡಬೇಕು. ದುಡ್ಡು ಕೊಡ್ತೀಯಂತೆ. ದುಡ್ಡು ಏನು ನೀನು ಒಬ್ಳೇನಾ ದುಡ್ಡು ಕೊಂಡ್ಕೊಂಡಿರೋಳು? ದುಡ್ಡು ಕೊಟ್ಟು ಪೈಸೂರು ಮಾಡಂಗಿದ್ರೆ ನಿಮ್ಮನ್ನೆಲ್ಲ ಏನಕ್ಕೆ ಕರೆಸ್ಬೇಕಾಗಿತ್ತು? ನಾನೇ ಒಂದಷ್ಟು ದುಡ್ಡು ಕೊಟ್ಟು ಕಳಿಸ್ತಾ ಇದ್ನಿ. ಅವ್ಳಿಗೆ ನ್ಯಾಯ ಕೊಡಿಸ್ಬೇಕು ನಾನು. ಏಯ್ ಮಾತಾಡ. ಏಯ್ ಮಾತಾಡ್ತೀಯ ಇಲ್ಲ? ಇನ್ನೂ 2 ಇಕ್ಲ. ರುದ್ರ ಇನ್ನೂ 1 2 ಹಾಕೋ. ಇವಾಗ ನಾನು ಏನು ಮಾಡಬೇಕು? ನಾನು ಸುನಂದಿನ್ಗ ಮದುವೆ ಆಗಲ್ಲ. ನನಗಿಷ್ಟ ಇಲ್ಲ. ಸುನಂದಿ ನೀನು ಮದುವೆ ಆದರೆ ನಾನೇ ತೊಗಲಿ? ನಾನೇ ತೊಗಲಿ? ಅವಳಾಕ ನೀನು ಮದುವೆ ಆಗಬೇಕು? ಏನು ನೋಡಮ್ಮ ಸುನಂದಿ, ನಾನು 1 2 ಎಕರೆ ಜಮೀನು ಕೊಡ್ತೀನಿ, ಆಯಿತಾ? ನಮ್ಮ ಅಣ್ಣ 1 ಎಕರೆ ಜಮೀನು ಕೊಡ್ತಾನೆ. ಅಷ್ಟು ದುಡ್ಡು ಕಾಸು ಕೊಡ್ತೀರಿ. ನಾವು ಭತ್ತ, ಈ ಬೆಲ್ಲ, ರಾಗಿ ಎಲ್ಲ ಬೆಳೆದಾಗ ಕೊಡ್ತೀರಿ. ನಿನ್ನ ಪಾಡಕ್ಕೆ ಎಲ್ಲ ನಮಗೆ ಬದುಕೋಗು. ಎಂತ ಮಾತು ಹೇಳ್ಬಿಟ್ಟಮ್ಮ? ಎಂತ ಮಾತು ಹೇಳ್ಬಿಟ್ಟೆ? ನೀನೇನೇನು ಜಮೀನ್ಕ, ದುಡ್ಡುಕ, ಭತ್ತ, ರಾಗಿಕ, ಬೆಲ್ಲಕ್ಕ ಬದುಕಿರೋಳು? ನಮಗೂ ಅದಮ್ಮ ಅಷ್ಟೇ ಇಷ್ಟ ಜಮೀನು. ನಾವು ಈ ಊರವರೇ, ಪಕ್ಕದೂರವರಲ್ಲ. ನೀನು ಕೊಡೋದಕ್ಕೆ ಆಸೆ ಬಿದ್ದು ನನ್ನ ಮಗಳನ್ನ ನಾನು ಆಳ್ಬೇಕಾಗ್ದಬ್ಲ. ಎಂತ ಮಾತು ಹೇಳ್ಬಿಟ್ಟಮ್ಮ? ಅಲ್ಲ, ನಾಳೆ ನಿನ್ನ ನಳಿನೋ ಯಾರನ್ನ ತಲೆ ನರ್ಬಿಟ್ಟು ಬಂದ್ರು ಇದೇ ಮಾತಲ್ಲ ನೀನು ಹೇಳೋದು? ಇದೇ ಮಾತ ನೀನು ಹೇಳೋದು? ಅದೇನಾಗೋಗ್ಲಿ, ಅವ್ನು ನನ್ನ ಮಗಳ ಕತ್ತಿಗೆ ತಾಳಿ ಕಟ್ಟೇಬೇಕು. ಅವನ ಜೊತೆಗೆ ಇವಳು ಇರಬೇಕು. ನ್ಯಾಯ ಕೊಡ್ಸಬೇಕು ನಂಗೆ ಶಾನ್ಭೋಗ್ರು. ಅಲ್ಲಮ್ಮ, ಅಲ್ಲ ಜಮೀನು ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಒಡವೆ ಕೊಡ್ತೀನಿ, ವಸ್ತ್ರ ಕೊಡ್ತೀನಿ ಅಂತ ಅಂದ್ಬಿಟ್ರೆ ಅವಳಿಗೆ ಭಾಳ ಹಾಳಾದ್ರೂ ಪರವಾಗಿಲ್ಲೇನಮ್ಮ? ಎಂತ ಮಾತು ಮಾತಾಡ್ತಾ ಇದೆಯಮ್ಮ? ನಮ್ಮ ಸರೋಜಿಗೆ ಈ ಪರಿಸ್ಥಿತಿ ಬಂದಿದ್ರೆ ನಿನಗೆ ಮಾಡ್ತಾಯ್ತಾ? ಅವನು ಮಾಡಿರೋ ಲುಚ್ಚ ಕೆಲಸ. ಲುಚ್ಚ ನನ್ನ ಮಗನ ಅವನು. ಅಣ್ಣ, ಹಂಗಾದ್ರೆ ನೀನು ಹೇಳ್ತಾ ಇರೋ ಲೆಕ್ಕ ಇವಾಗ ಸುನಂದಿನ ನಮ್ಮ ಯಜಮಾನ್ ಮದುವೆ ಆಗಬೇಕು ಅಂತ. ಅಲ್ಲಿಗೆ ನಾನೇ ತೊಗ್ಲಣ್ಣ? ನಾನೇ ತೊಗ್ಲೆ? ನೋಡಮ್ಮ ಸರೋಜಾ, ಉಡ್ಸಿದ್ದೇವರು ಹುಲ್ಲು ಮೇಯ್ಸಲ್ಲ. ಅವತ್ತು ನಮ್ಮ ಅಮ್ಮನ ಹೊಟ್ಟೆ ಇಡಿಸ್ತೀವಿ, ಇವತ್ತು ಮನೆ ಇಡ್ಸಲ್ಲ. ಬಾ ನಮ್ಮ ಮನೆಗೆ ನಾವು ಹೊರಟೋಗೋಣ. ಬಾ, ಇವನು ಸವಾಸನ ಬೇಡ ನಮ್ಕ. ಇವನ್ ಎಳ್ಳೆ ನಿನ್ನ ಮೈ ಮೇಲೆ ಬೀಳೋದು ಬೇಡ. ಇಂಥ ಲುಚ್ಚ ನನ್ನ ಮಗನು, ಕಚ್ಚಡ ನನ್ನ ಮಗನು. ನಿಂತಿರೋದು ನೋಡಿ ಹೆಂಗೆ ನಿಂತವನೆ, ಮಾಡೋದೆಲ್ಲ ಮಾಡಿಬಿಟ್ಟು ಮಳೆನಂಗೆ, ಏನು ತಿಳಿತಿದ್ದಂಗೆ. ಅಲ್ಲ, ಯಾವಳ ಸುನಂದಿ? ಗಂಡಸು ನಾ ಹೆಂಗೆ 100 ತಕ್ಕೋತಾನೆ. ನಿನ್ ಜ್ಞಾನ ಎಲ್ಲ ಇಟ್ಕೊಂಡಿದ್ದೆ ಜ್ಞಾನ? ನಿಂಕ ಮಾನ ಮರ್ಯಾದೆ ಇಲ್ಲೇನೆ? 3 ಬಿಟ್ಟೋರಿದ್ದಂಗಿದ್ದೀರ ನೀನು ನಿಮ್ಮ ಅಮ್ಮನಿಬ್ರು. ಮಾವು ಇವತ್ತಿಂದು ನೆನ್ನೆಯಿಂದಲ್ಲ, ಇವರಿಬ್ರು ಆಟಗಳು ಆ ಕಾಲದಾಗಿಂದನೂ. ಇವಳವಳಲ್ಲ ನನ್ನ ಮಗಳು ಚಿತ್ರಂಗಿ. ಇವಳು ನಾನು ಹೇಳಿದ್ನಿ ಅವತ್ತೇ ಮದುವೆ ಮಾಡ್ಕೊಳ್ಳಿ ಅಂತ. ಇಲ್ಲ ನಾನು ದೊಡ್ಡವನ್ ಬಿಟ್ರೆ ಬೇರೆ ಯಾರನ್ನೂ ಮದುವೆನೇ ಆಗಲ್ಲ ಅಂದು. ಈಗ ಗಿರೀಟ್ ನನ್ನ ಮಗನು ಹಂಗೆ ಇದ್ನು. ನಮ್ಮನೆಗೆ ಬರೋದೇನೋ, ಹೋಗೋದೇನೋ, ಮೆಕ್ಕೋದೇನೋ. ಇವತ್ತು ಈ ಗತಿ ಮಾಡಿ ಕೂಲ್ಸವನೆ. ಏನು ವಸ್ತು ಅಂದ್ಕೊಂಡೇನೋ ಅತ್ತ ಕಿತ್ತಾಕಿರೋದು ಒಟ್ಟಾಗಿರೋ ಮಗುನ. ಇವನು ಜೇಲಮ್ಕಷ್ಟು ಬೆಂಕಿ ಅಕ್ಕ. ಮೌ ಸಿಗ್ಗಾಗಲ್ಲ ನಮ್ಮ ಈ ಮಾತಾಡಕ್ಕ ನೀನು? ಏನು ನೀನೇನು ತಾಯಿನ? ಏನು ನೀನು ಸಿಗ್ಗಾಗಲ್ಲ? ಮಗಳ ಅಂತ ತಪ್ಪು ಮಾಡ್ತಾಯಿದ್ರಿ. ಏನು ಮಾಡ್ತಾಯಿದ್ದೆ ನೀನು? ಏನಮ್ಮ ಮಾಡ್ತಾಯಿದ್ದೆ? ಮೌ ನೋಡಮ್ಮ, ನಾವು ನಿಮ್ಮಂಗೆ ಇರೋರಲ್ಲಮ್ಮ. ನಾವು ಕೂಲಿ ನಾಲಿ ಮಾಡಿ ಜೀವನ ಮಾಡೋರು. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ. ಇವಳೆಗ್ರು ಬಿದ್ದೋಗ ಅವ್ನ ಬಾಯಿಗೆ ಮುಣ್ಣಾಕ ಇವರಿಬ್ರು ಇಂಥ ಕೆಲಸ ಮಾಡ್ತಾರೆ ಅಂತ ನನಗೇನು ತಿಳಿಯೋದು? ಏನಮ್ಮ ತಿಳಿಯೋದು? ಕಿತ್ತೋದ್ ಮಗಕ್ಕ ಅವ್ನು ನಿಂತಿರೋದು ನೋಡಿ ಹೆಂಗೆ ನಿಂತವಳೆ ಮುಟ್ಟಾಳಿ ನನ್ನ ಮಗನು.
ಏನೋ ಊರಾಗ ದೊಡ್ಡ ಮನುಷ್ಯನ ಮಗನಲ್ಲ. ಹಾ, ಏನೋ ಬಿಡು ಹೋಗ್ಲಿ, ಮದ್ವೆಗಿದ್ವಿ ಆತನೇನೋ ಅಂತ ನಾನು ಕಲ್ದಿರೋ ಇದ್ರೆ ಈ ನನ್ನ ಮಗನು ಈ ಆಟ ಆಡ್ತಾನೆ ಅಂತ ಯಾರು ಕೇಳಿದ? ಯಾರ್ಕಮ್ಮ ತಿಳಿದ್ವಾ? ಶಾನ್ ಬೋಗ್ರೆ, ಎಷ್ಟೊತ್ತಂತ ನಿಂತ್ಕೊಂಡಿರೋದು? ಏನೋ ಒಂದತ್ತು ನಿರ್ಧಾರ ಮಾಡ್ರಿ. ಏನುದ್ರ ಒಳಗೋಗಿ ದೇವ್ರ ಫೋಟೋಂಕ ಹಾರ ಹಾಕದೆ ಅವೆರಡು ಎತ್ಕೊಂಬೋಗು. ಮವ, ನಾನು ಭಾಳ ಹಾಳು ಮಾಡ್ಬಿಟ್ರಿ ಮವ, ನೀವು ಕಾಲು ಬೀಳ್ತೀವಿ ಮವ. ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟವ್ ಮವ, ನೀವು ಒಂದ್ಸತಿ ಕ್ಷಮಿಸ್ಬಿಡ್ ಮವ. ಮವ, ಯಾರು ತಪ್ಪು ಮಾಡ್ತಿರೋ ಸಾಚಾಗ್ಲೇನಲ್ಲ, ಎಲ್ಲಾರು ತಪ್ಪು ಮಾಡೋರೆ. ಇವಾಗ ನೀವು ಆಗ್ತಾ ಇರೋವಾಗ ನನ್ನ ಮದುವೆ ಆದ್ರಿ, ನೀವು ತಪ್ಪು ಮಾಡ್ದಂಗೆ ಅಲ್ಲೇನು ಮವ, ನೀವು ಒಂದ್ಸರಿ ಕ್ಷಮಿಸ್ಬಿಡ್ರಿ ಮವ. ನೋಡಮ್ಮ ಸರೋಜಮ್ಮ, ಯಾವುದಕ್ಕೂ ಹೋಲ್ಸ್ಬಿಟ್ಟು ಮಾತಾಡಬೇಡಮ್ಮ. ನೀನು ಮಾತಾಡಬೇಡ. ನಾವಿಬ್ಬರು ಇಷ್ಟಪಟ್ಟೆ ಮದುವೆ ಆಗಿದ್ದು. ನಿನ್ನ ಗಂಡಂಗೆ ಮದುವೆಗೆ ಮುಂಚೆನೇ ಬಚ್ರಿ ಮಾಡಲಿಲ್ಲ ನಾನು. ಅವಳು ಕೇಳು ಅಲ್ಲೇ ಅವಳೆ. ಆಯ್ತು ಮವ, ಆಗಿದ್ದಾಗೋಯ್ತು. ನನ್ನ ಹತ್ರ ಒಡವೆ ಎಲ್ಲ ಅವಳು ಕೊಟ್ಬಿಡ್ತೀನಿ ಮವ. ನಮ್ಮ ಅಮ್ಮನ ಹೇಳ್ದಂಗೆ 2 ಎಕರೆ ಜಮೀನು ಕೊಡ್ತಾಳೆ, ನೀನೊಂದು ಎಕರೆ ಜಮೀನು ಕೊಡು ಮವ. ಒಂದಷ್ಟು ದುಡ್ಡು ಕೊಟ್ಬಿಡು ಮವ. ಅವ್ರ ಬಾಡ್ಕ ಅವ್ರು ಇಟ್ಬಿಡ್ಲೆ. ಸುನಂದಿ ಬೈಲೆ. ಶಾನ್ ಬೋಗ್ರೆ, ನಾನು ನನ್ನ ಮಗಳು ಏನೋ ಮಾತಾಡಬೇಕು. ಹೋಗ್ರಮ್ಮ, ಹೋಗ್ರಿ ಅದೇನೋ ಮಾತಾಡ್ಕೊಂಡು ಹೋಗ್ರಿ. ಅಪ್ಪ ವೆಸ್ಟ್ ಒಣಗೋಗ್ಬಿಟ್ಟವೆ. ಅಯ್ಯೋ, ಇವತ್ತೇನು ಹೊಸ್ದಾಗಿ ಏನು ಮದುವೆ ಮಾಡ್ತಾ ಇಲ್ಲ ಬಿಡಪ್ಪ. ಒಣಗೋಗ್ಕೊಂಡ್ಲೆ. ಅಮ್ಮ ಯಾಕಮ್ಮ? ಸುನಂದಿ, ಈ ಹೊಟ್ಟೆಗಿರೋ ಮಗುಕ ದೊಡ್ಡವನ ತಾನೆ ಅಪ್ಪನ? ಹ್ಞೂ ಯಾಕ? ಅವಳು 2 ಎಕರೆ ಜಮೀನು ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂತವಳೆ. ಇವಳು ಒಡವೆ ಕೊಡ್ತೀನಿ ಅಂತವಳೆ. ಹಾಂ, ಈ ಶಾನ್ ಬೋಗ್ರು 1 ಎಕರೆ ಜಮೀನು ಕೊಡ್ತಾರೆ. ಈ ಮಗು ಯಾವತ್ತಿದ್ರೂ ದೊಡ್ಡೊಂದೇ, ಅದಕ್ಕೇನಿದಿಲ್ಲ. ಇವಾಗ ಸುಮ್ಮನೆ ಮದುವೆ ಮಾಡ್ಕೊಂಡು ನೀನು ಏನು ಸಾಧನೆ ಮಾಡಬೇಕು? ಇವೆಲ್ಲ ಈಸ್ಕೊಂಬಿಟ್ಟು ನಮ್ಮ ಪಾಡಕ್ಕೆ ನಾವು ಆರಾಮಾಗಿರೋ ಅಂತ ಕಲ್ತಿರೋ. ಮಗುರಷ್ಟು ದೊಡ್ಡದಾಗೋರ್ಕು, ಮಗುರಷ್ಟು ದೊಡ್ಡದಾಗ್ಲಿ, ಆಮೇಲೆ ಇರಿಯ ನಮ್ಮ ಮಗ್ಗ. ಓ, ನಾನು ಒತ್ತಾಯ್ಕೊಂಡು ಊರೆಲ್ಲ ಹೆಂಗಮ್ಮ ಓಡಾಡಲಿ ನಾನು? ಹಾಂ, ಮಗು ನಿಕ್ಕೊಂಡು ಮನೆಯಿಂದ ಇಷ್ಟೇ ಬರಬೇಡ. ನನ್ನ ಮಾತು ಕೇಳು. ಈ ಟೈಮ್ನಾಗ ಮದುವೆ ಆದರೆ ನಿಂಗೆ ಏನು ಸಿಗ್ತದೆ? ಏನೂ ಸಿಕ್ಕಲ್ಲ. ಆ ಅಂಬುಜ ಏನು ಅವಳು ಊರು ಬಾಯಿ, ಅವಳ ಹತ್ರ ನೀನು 24 ಗಂಟೆ ಹೇಗಬೇಕು. ನನ್ನ ಮಾತು ಕೇಳು. ಅಷ್ಟೇ ದುಡ್ಡು, ಜಮೀನು ಎಲ್ಲ ಸಿಗ್ತದೆ. ಆ ಕೆಲ್ಸಕ್ಕೆ ಬರ್ದಂಗೆ ಮಗು ನಮ್ಮ ಮದುವೆ ಆಗಿ ನೀನು ಏನು ಸಾಧನೆ ಮಾಡ್ತೀಯಾ? ಹಾಂ, ಎಲ್ಲ ಇಸ್ಕೊಂಬಿಟ್ಟು ನಮ್ಮ ಪಾಡಕ್ಕೆ ನಾವು ಇರೋಣ. ಯಾವತ್ತಿದ್ರೂ ಈ ಮಗು ಅವಂದೇ ಅಲ್ಲ, ಅವ್ನು ಸಿಗ್ತಾನೆ ನಮ್ಮ ಕೈಯಲ್ಲಿ ಹೋದ್ರೂ. ನೀನು ದಿಗ್ಲು ಬೀಳ್ಬೇಡ. ಹಂಗಂತೇನಮ್ಮ? ಅವನೇ ನನ್ನ ಮಾತು ಕೇಳೆ ನೀನು. ಆ ಅಂಬುಜಿ ಸರಿ ಇಲ್ಲೇ, ಅವಳಿಗೆ ಊರು ಬಾಯಿ, ಅವಳ ಹತ್ರ ಹೋಗಿ ಉಗ್ಸ್ಕೊಂತ ಇರ್ಬೇಕು ನೀನು. ಏನಕ್ಕೆ ಬೇಕು? ಇವ್ ಕೊಡೋ ದುಡ್ಡೆ ಒಡವೆ ಆಸ್ತಿ ಎಲ್ಲ ಇಸ್ಕೊಂಡು ಆರಾಮಾಗಿ ರಾಣಿಗ್ಲಂಗಿರೋಣ. ಯಾವತ್ತಿದ್ರೂ ಆ ಮಗು ಅವ್ರ ಅಪ್ಪನ ತಕ್ಕ ಹೋಗಿ ಹೋಗ್ತದೆ. ನೀನು ಅದಕ್ಕೆಲ್ಲ ದಿಗ್ಲು ಬೀಳ್ಬೇಡ. ಈ ತಕ್ಷಣಕ್ಕೆ ನಾವು ಬದುಕೋದು ನೋಡ್ಕೊಳ್ಳೋಣ. ಹ್ಞೂ ಸರಿಮ್ಮ, ಆಯ್ತು. ನಾನು ಹೋಗಿ ಹೇಳ್ತೀನಿ. ಎಲ್ಲನ ಹೋಗ್ಕೊಂಡ್ಲೆ ಯಾಕ ನಮ್ಮಿಂದ ಹುಡುಗಿ ಭಾಳ ಹಾಳಾಗಬೇಕು. ಏನೋ ನೀವು ಕೊಡಂಗಿದ್ರೆ ಏನು ಕೊಟ್ಬಿಟ್ರೆ ನಮ್ಮ ಪಾಡಕ್ಕೆ ನಾವು ಇರ್ತೀರಿ ಅಂತ ಹೇಳ್ತೀನಿ ನಾನು. ಹ್ಞೂ ಆಯ್ತಮ್ಮ, ಸರಿ. ಏನು ಮಾತಾಡಬೇಡ. ಹ್ಞೂ ಆಯಿತು ಮವ. ಮವ, ಏನಮ್ಮ ಪ್ರಯೋಜನ? ಮಾವ ಅಂತಂದ್ರೆ ಏನು ಪ್ರಯೋಜನ? ಈ ನನ್ನ ಮಗನ ಮಾಡಿರೋ ಕೆಲ್ಸಕ್ಕೆ ನಂಗೆ ಸುತ್ತಮುತ್ತ ಊರುಗಳಿಗೆಲ್ಲ ತಲೆ ಬಗ್ಸಂಗೆ ಆಗೋಗ್ಬಿಟ್ಟದಲ್ಲಮ್ಮ. ತಲೆ ಬಗ್ಸಂಗೆ ಆಗೋಗ್ಬಿಟ್ಟದೆ. ಅಣ್ಣ ನೋಡು, ಮಾಡ್ಕೊಳೋದೇನು ಬೇಡ, ಏನು ಮಾಡೋಕ್ಕಾಗಲ್ಲ. ಆಗಿದ್ದಾಗೋಯ್ತು. ಏನೋ ಒಂದಷ್ಟು ಪರಿಹಾರ ಕೊಟ್ಬಿಟ್ಟು ಕಳ್ಸೋದು ನೋಡೋಣ. ಅದೇನೋ ಹೇಳ್ತಾರಲ್ಲ, ದಾರೆ ಹೋಗೋ ಮಾರಮ್ಮ ಮನೆಗಂಟ ಬಂದೋಗಮ್ಮ ಅಂತ. ಅವ್ರು ಏನೋ ಎತ್ತೋ ಯಾರಿಗೆ ತಿಳಿದು. ಮುಂದುವರೆದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.